ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮೊದಲಿಗೆ ಪರ್ಚೇಸ್ ಮಾಡಬೇಕಾಗಿರೋವಂಥದ್ದು ಅರಿಶಿಣದ ಕೊಂಬು. ಆಯಿತಾ, ಆ ಕೊಂಬನ್ನ ಮರಿದಲ್ಲೇ ಪರ್ಚೇಸ್ ಮಾಡ್ಕೊಬನ್ನಿ. 10 ರೂಪಾಯಿಗೆಲ್ಲ ನಿಮಗೆ ಒಳ್ಳೆಯದೊಂದು ಕೊಂಬು ಸಿಗುತ್ತೆ. ಅದು ಮುಖ್ಯವಾಗಿ ಬೇಕು. ಹಾಯ್, ನಮಸ್ತೆ. ನನ್ನ ಹೆಸರು ಭೂಮಿಕಾ. ಆಲ್ರೆಡಿ ನನ್ನ ಅಕೌಂಟ್ನೆಲ್ಲ ಫಾಲೋ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮೋರೋವರ್ 21ಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಕಾಮನ್ ಆಗಿದೆ. ಅದಕ್ಕೆ ಕಾಯಿ ಬೇಕು. ಏನೇ ಕೆಲವರೆಲ್ಲ ಬೆಳ್ಳಿ ಮುಖಗಳು ಬಳಸ್ತೀವಿ, ಹಾಗೆ ಅಂಗಡಿಯಲ್ಲಿ ಖರೀದಿಸಿ ತಂದು ಮಾಡ್ತಾ ಇರೋವಂಥವ್ರು ಇದ್ದೀವಿ. ಆದರೆ ಅದ್ರ ಹಿಂದೆ ನೀವೇನೇ ಮುಖ ಇಟ್ಟರೂ ಸಹ ಒಂದು ಕಾಯಿನ ಇಟ್ಟು ಕಳಸದ ಮೇಲೆ ಪೂಜೆ ಮಾಡುವಂಥದ್ದು ಪರಂಪರೆ ಅಲ್ವಾ. ಅದನ್ನು ಚೂಸ್ ಮಾಡುವಂತಹ ರೀತಿ ಅಲ್ವಾ ನಾವು ನೋಡ್ಕೋಬೇಕು. ನೋಡಿ, ಇದು ಉದ್ದವಾಗಿ ಈ ರೀತಿ ಇದೆ. ಅದನ್ನು ಸುಲಿಯುವಾಗ ಅದು ಮೇಲಿಲ್ಲಿ ಕಣ್ಣು ಓಪನ್ ಆಯಿತು. ಈ ರೀತಿ ಇದು ಓಪನ್ ಆಗಬಾರ್ದಾಗಿತ್ತು. ಆಯಿತು, ನನಗಿಷ್ಟ ಆಗಲಿಲ್ಲ. ಆ್ಯಂಡ್ ನಮ್ಮ ಮನಸ್ಸಿಗೆ ನಾವು ಸೆಲೆಕ್ಟ್ ಮಾಡೋವಂಥದ್ದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡಬೇಕು. ಅದು ನೋಡೋದಕ್ಕೆ ದಪ್ಪ ಇದೆ ಕಾಯಿ ಇಲ್ಲ, ನೋಡೋದಕ್ಕೆ ನಮ್ಮ ಕಳಸಕ್ಕೆ ನಾವೇನು ಕೊಡೋಣ ತೊಗೊತೀವಿ ಅದಕ್ಕೆ ಹಿಡಿಯೋ ರೀತಿ ಇರಬೇಕು. ಬಾಯಿ ಒಂದು ಅಲ್ಲಾಡದೇ ಇರೋ ರೀತಿ ಈ ಪಾರ್ಟ್ ಏನಿದೆ ಅದು ಕೂರಬೇಕು. ಮತ್ತು ನಮಗೆ ಅದರಲ್ಲಿ ಫೇಸ್ ಏನಾದರೂ ಮಾಡೋದಾದರೆ ಅದಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ ನನ್ನ ನೋಡ್ಕೋಬೇಕು. ನಾನು ಈ ಕಾಯಿನ ಚೂಸ್ ಮಾಡ್ತಾಯಿದ್ದೀನಿ. ಇದು ಉಂಡುಗೆ ದಪ್ಪ ಚೆನ್ನಾಗಿದೆ, ಬಟ್ ಇದು ಹೋಗ್ಬಿಡ್ತು. ಹಾಗಾಗಿ ನಾನು ಬೇಡ ಅಂತ ನನಗೆ ಇದು ತುಂಬ ಖುಷಿ ಕೊಡ್ತು. ಇದನ್ನು ನಾನು ಚೂಸ್ ಮಾಡಿದ್ದೀನಿ. ಇದ್ರ ಮೇಲಿನ ಸಿಪ್ಪೆಯನ್ನೆಲ್ಲ ಸ್ವಲ್ಪ ತೆಗೆದಿದ್ದೀನಿ. ಹಾಗೆ ಇನ್ನಷ್ಟು ತೆಗಿಬಹುದು ಪ್ರಯತ್ನ ಮಾಡಿದ್ರೆ. ಇದೆಲ್ಲ ನೀಟಾಗಿ ಹೋಗಿ ನೀರಲ್ಲಿ ವಾಶ್ ಮಾಡಿದ್ರೆ ಚೆಂದ ಆಗುತ್ತೆ. ಅದಾದ ನಂತರ ನೋಡಿ, ಈ ರೀತಿ ಲೈನ್ ಇದೆಯಲ್ವಾ, ಇದು ಮಧ್ಯಭಾಗಕ್ಕೆ ಕೂರಬೇಕು. ಈ ಲೈನ್ ಬಂದು 3 ಕಡೆ ಇರುತ್ತೆ ಇದು. ಆದರೆ ನಿಮಗೆ ಯಾವುದು ಚೆಂದ ಅನಿಸುತ್ತೆ ನೋಡ್ಕೊಳ್ಳಿ. ಇದು ಮುಖದ ಥರ ಚೆಂದ ಬಂತು ನನಗೆ. ಈಚೆ ಒಂದು ಕಣ್ಣು, ಮೂಗು ಬಿಡಿಸೋದಕ್ಕೆ, ಬಾಯಿಗೆ ಎಲ್ಲದಕ್ಕೂ ತುಂಬ ಅನುಕೂಲವಾಗಿ ಇದೆ. ಹಾಗಾಗಿ ಈ ರೀತಿ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಹೇಗೆ ಫೇಸ್ ಮಾಡುವಂಥದ್ದು ನಾನು ನಾಳೆ ತಿಳಿಸ್ಕೊಡ್ತೀನಿ. ಯಾಕೆ ಅಂದರೆ ಇದಕ್ಕೆ ನಾನೀಗ ಅರಿಶಿನ ಹಚ್ಚಬೇಕು. ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡಾದ ನಂತರ ಅರಿಶಿಣ ನೋಡೋದು, ಅರಿಶಿಣದನ್ನು ಹಚ್ಚಿ ಅದು ಒಣಗೋದಕ್ಕೆ ಬಿಟ್ಟರೆ ನೆಕ್ಸ್ಟ್ ದಿನ ನಾವು ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೋಬೋದು. ಈ ರೀತಿ ಅರಿಶಿಣನೆಲ್ಲ ಹಚ್ಚಿಡಿ. ಏನಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮುಖ್ಯವಾಗಿ ಏನು ಅಂದರೆ ಇವತ್ತಿನ ಒಂದು ಮೇಯ್ನ್ ಟಾಪಿಕ್ ಬಂದು, ಹಬ್ಬನ ನಾವು ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ಮನೇಲಿರೋ ಒಡವೆ ಅದು ಇದು ಎಲ್ಲ ಹಾಕಿ ಫುಲ್ ಗ್ರ್ಯಾಂಡು, ಬೆಳ್ಳಿ ಚಿನ್ನ ಎಲ್ಲ ಬಳಸ್ತೀವಿ. ಆದರೆ ಮುಖ್ಯವಾಗಿ ತಾಳಿ ಅನ್ನೋದನ್ನೇ ಬಳಸಿರಲ್ಲ ಕೆಲವರು ಅಲ್ವಾ. ತಾಳಿ ಅನ್ನೋದು ಇಂಪಾರ್ಟೆಂಟ್. ಯಾಕೆ ಅಂದರೆ ವರಮಹಾಲಕ್ಷ್ಮಿ ಬಂದು, ಲಕ್ಷ್ಮೀ ದೇವತೆ ಬಂದು ಹೆಣ್ಣಿಗೆ ಏನೆಲ್ಲ ಪ್ರಿಯನೋ, ಏನೆಲ್ಲ ಅವಶ್ಯಕತೆ ಇದೆ, ಒಂದು ತಾಳಿ ಆಗಿರ್ಬೋದು, ಬಳೆ, ಕುಂಕುಮ, ಅರಿಶಿನ ಇಂಥದ್ದು ಮೇನ್ ಇರುತ್ತೆ. ಬರೀ ಒಡವೆ ಹಾಕಿ ಅಲಂಕಾರ ಮಾಡಿ ತುಂಬ ಅದ್ಭುತವಾಗಿ ಮಾಡಿರ್ತೀವಿ. ಆದರೆ ತಾಳಿ ಅಥವಾ ಅರಿಶಿನ ಕೊಂಬನ್ನೇ ಮಾಡ್ತಿರ್ತೀವಿ. ಅರಿಶಿಣ ಇದು ಪ್ರತಿಷ್ಠಾಪನೆ ಮಾಡಿದ ನಂತರ ಯಾವ ರೀತಿ ಪ್ರತಿಷ್ಠಾಪನೆ ಮಾಡೋದು, ಏನೆಲ್ಲ ಬೇಕು ಅನ್ನೋದನ್ನ ನಾನು ನಾಳಿನ ವಿಡಿಯೋದಲ್ಲಿ ಹಾಕ್ತೀನಿ. ಮೇನ್ ಥಿಂಗ್ ಏನಪ್ಪ ಅಂದರೆ, ನಾವು ಅರಿಶಿನ ಕೊಂಬು, ಅರಿಶಿನ ಒಂದು ಅಂಗನೂಲಲ್ಲಿ ನಾವೇ 3 ಗಂಟನ್ನು ಹಾಕಿ ನಾವು ಕಳಸಕ್ಕೆ ಫಸ್ಟಿಗೆ ಕಟ್ಟಬೇಕು. ಕುಂಕುಮ ಇಟ್ಟು ಆನಂತರ ಕಳಸಕ್ಕೆ ನಾವು ಕಟ್ಟುವಂಥದ್ದು. ಆಮೇಲೆ ಉಳಿದ ಅಲಂಕಾರಗಳನ್ನೆಲ್ಲ ಮಾಡ್ಕೋಬೋದು. ಇವರೆಲ್ಲ ಮುಖಗಳನ್ನೇ ಬಳಸ್ತೀರಾ, ಓಕೆ. ಹಾಗೆ ಅಂಗಡಿಯಿಂದಲೂ ಖರೀದಿಸಿ ತರ್ತೀರಿ, ಅದು ಆಗುತ್ತೆ. ಆದರೆ ಅದರ ಹಿಂದೆ ನಾವೊಂದು ತೆಂಗಿನಕಾಯಿನ ಇಡ್ತೀವಿ. ಅದನ್ನು ನೋಡಿ ನಮ್ಮ ಮನಸ್ಸಿಗೆ ಖುಷಿ ಅನಿಸಿದ್ದನ್ನು ತೊಗೊಬಂದು ಅದಕ್ಕೆ ಈ ರೀತಿ ಅಲಂಕಾರನ ಮಾಡುವಾಗ ಮೊದಲಿಗೆ ಅರಿಶಿಣದಲ್ಲಿ ಅದನ್ನು ತೊಳೆದು ಈ ರೀತಿ ಉಜ್ಜಿಡ್ಕೊಂಡು ಒಂದು ದಿನ ಇಟ್ಟರೆ ಇದು ತುಂಬ ಚೆಂದ ಡ್ರೈ ಆಗುತ್ತೆ. ಆಮೇಲೆ ಇದಕ್ಕೆ ಮುಖಕ್ಕೆ ಅಲಂಕಾರ ಮಾಡೋದು ಹೇಗೆ ಅಂತ ನಾನು ನಾಳೆಯ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಾಯಲ್ಲೇ ಹೇಗೆ ಅಲಂಕಾರ ಮಾಡುವಂಥದ್ದು, ಕೆಲವರೆಲ್ಲ ಸಿಂಪಲ್ಲಾಗಿ ಮಾಡೋವಂಥದ್ದು ಇದ್ದೀರಿ. ಅವರು ಕಾಯಿಗೆ ಹೇಗೆ ಅಲಂಕಾರ ಮಾಡೋದು, ಕಾಯಿನೇ ಕಳಸದ ಮೇಲೆ ಇಟ್ಟು ಹೇಗೆ ಮಾಡ್ತೀವಿ, ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಕೆಲವು ಮುಖ್ಯವಾದ ವಿಷಯಗಳಿರುತ್ತೆ ಹಬ್ಬದ ಪ್ರಕಾರ. ಒಂದಷ್ಟು ಮುಖ್ಯವಾದ ವಿಷಯಗಳಿದೆ. ಏನಪ್ಪ ಅದು ಅಂದರೆ, ಮೊದಲಿಗೆ ನಾವು ಪರ್ಚೇಸ್ ಮಾಡಬೇಕಾಗುವಂಥದ್ದು ಅರಿಶಿಣದ ಕೊಂಬು. ಆಡಂಬರವಾಗಿ ಎಲ್ಲ ರೀತಿಯ ಅಲಂಕಾರದಿಂದ ಪೂಜೆ ಮಾಡ್ತೀವಿ. ಎಲ್ಲ ಒಡವೆಗಳನ್ನ ಧರಿಸ್ತೀವಿ. ರೇಷ್ಮೆ ಸೀರೆನೂ ಸಹ ತಂದು ಹಬ್ಬನ ಮಾಡ್ತೀವಿ. ಆದರೆ ಮುಖ್ಯವಾಗಿರೋಂತಹ ತಾಳಿ, ಅರಿಶಿನ ದಾರನೇ ನಾವು ಕಟ್ಟಿರೋದಿಲ್ಲ. ಮೊದಲಿಗೆ ನಾವು ಕಳಸ ಪ್ರತಿಷ್ಠಾಪನೆ ಮಾಡಿದ ನಂತರ ಅರಿಶಿನ, ಕುಂಕುಮ, ಬಳೆ, ವಿಳೆದೆಲೆ, ತಾಂಬೂಲ ಏನಿದೆ ಅದಿಟ್ಟು ತಾಳಿಯನ್ನು ಕಟ್ಟಿ ಹೂವನ್ನು ಮಡಿಸೋದಂತೂ ಇದಿಷ್ಟು ಮುಖ್ಯ. ನೀವು ಯಾವುದನ್ನೇ ಬಳಸಲಿಲ್ಲ ಅಂದರೂ, ನನಗೇನಷ್ಟು ಹೇಳಿದೆ, ಮುತ್ತೈದೆಯರ ವಸ್ತುಗಳು ಅಥವಾ ಒಂದು ಮುಖ್ಯವಾದ ವಸ್ತುಗಳು ಹೆಣ್ಮಕ್ಳಿಗೇನಿದೆ ಅದನ್ನ ನೀವು ಖಂಡಿತವಾಗ್ಲೂ ಬಳಸಬೇಕಾಗತ್ತೆ ಹಬ್ಬಕ್ಕೆ. ಹಾಗೆ ವ್ರತ ಮಾಡೋದ್ರಿಂದ ಹಿಡಿದು
ಚಿಕ್ಕದಾಗಿ ನೈವೇದ್ಯ ಮಾಡೋದುವರೆಗೂ ಸಹ ನಾನು ಮುಂದಿನ 21 ದಿನಗಳು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.